ಸ್ನೇಹಿತರೆ ನಮಸ್ತೆ, ನಿಮಗೆಲ್ಲ ಮತ್ತೊಮ್ಮೆ ಅಗ್ನಿಗೆ ಸ್ವಾಗತ. ನೀವು ನೋಡ್ತಿರೋ ದೃಶ್ಯಗಳು ಯಾದಗಿರಿ ನಗರದ ಜಿಲ್ಲಾ ಕ್ರೀಡಾಂಗಣ ದೃಶ್ಯಗಳು ನೋಡ್ತಾ ಇದ್ರಿ. ಇಲ್ಲಿ ಡ್ರೈನೇಜ್ ಓಪನ್ ಆಗಿದೆ ನೋಡಿ. ಇಲ್ಲಿ ರಸ್ತೆ ಇದೆ. ಈ ರಸ್ತೆ ಹೊರಗಡೆಯಿಂದ ಬರುವಂತಹ ವಾಹನ ಸವಾರರು ಇವತ್ತು ಆ ಒಂದು ಡ್ರೈನೇಜ್ ಕಾಣಲಾರದೆ ಡ್ರೈನೇಜ್ನಲ್ಲಿ ಬೀಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ನೋಡಿ. ಇದು ಹೇಗೆ ಇದೆ ರಸ್ತೆ. ಇಲ್ಲಿ ರಸ್ತೆ ಇದು. ಇಲ್ಲಿ ಡ್ರೈನೇಜ್ ಕಾಣಂಗಿಲ್ಲ. ಭಾಳ ಜನಗೆ ಬರ್ತಾರೆ, ಅಲ್ಲಿ ಬ್ರೇಕ್ ಕೊಡ್ತಾರೆ, ಬರ್ತಾರೆ, ಅಲ್ಲಿ ಬ್ರೇಕ್ ಕೊಡ್ತಾ ಇದ್ದಾರೆ. ಇಲ್ಲಿ ಉಸ್ತುವಾರಿ ಯಾರಿದ್ದಾರೆ ಅವರಿಗೆ ಸ್ವಲ್ಪ ಅವರ ಗಮನಕ್ಕಿದೆಯಾ ಇಲ್ವಾ? ಉಸ್ತುವಾರಿ ಅಂತಂದರೆ ಹೇಗಿರಬೇಕು? ನೋಡಿ ನೋಡಿ, ಇಲ್ಲಿಂದ ಸ್ಟೇಟಾಗಿ ಇಲ್ಲಿಂದ ಬರ್ತಾರೆ, ಒಳಗಡೆಯಿಂದ ಸ್ಟೇಟ್ ಅಲ್ಲಿಗೆ ಹೋಗ್ತಾರೆ ಡ್ರೈನೇಜ್ ಬಲ್ಲಿಗೆ. ಅಲ್ಲಿ ಮತ್ತೆ ಹೋಗಿ ಬ್ರೇಕ್ ತೊಗೊಂಡು ಮತ್ತೆ ರಿವರ್ಸ್ ತೊಗೋಬೇಕು. ಅವ್ರ ಗಾಡಿ ರಿವರ್ಸ್ ತೊಗೊಂಡು ಮತ್ತೆ ಇಲ್ಲಿಂದ ಹೋಗ್ಬೇಕು, ಈ ದಾರಿಯಿಂದ ಹೋಗ್ಬೇಕು. ಎಂಥ ಅಧಿಕಾರಿಗಳು ಇವರು! ಎಷ್ಟೋ ಬಾರಿ ಇಲ್ಲಿ ಜನಪ್ರತಿನಿಧಿಗಳು ಸಹ ಬಂದಿದ್ದಾರೆ. ಜನಪ್ರತಿನಿಧಿಗಳು ಗೊತ್ತಿಲ್ವಾ? ನೋಡಿ, ಇದು ರಸ್ತೆ. ಇದು ಬರೋರು ಗೊತ್ತಿದ್ದವ್ರು ಮಾತ್ರ ಈ ಕಡೆ ಬರ್ತಾರೆ ಈ ರಸ್ತೆಗೆ. ಗೊತ್ತಿಡ್ಲಾರ್ದವ್ರು ಎಲ್ಲರೂ ಅಲ್ಲೇ ಹೋಗ್ತಾರೆ, ಅಲ್ಲೇ ಬ್ರೇಕ್ ಕೊಡ್ತಾರೆ, ವಾಪಸ್ ಬರಬೇಕು ನೋಡಿ. ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಂಡು ಅಲ್ಲಿ ಬ್ಯಾರಿಕೇಡನ್ನು ಇಡಬೇಕು, ಇಲ್ಲ ಅದಕ್ಕೆ ಬಂದ್ ಮಾಡಬೇಕು. ಸ್ನೇಹಿತರೆ, ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಇಲ್ಲಿನ ಶಾಸಕರಿಗೆ, ಉಸ್ತುವಾರಿ ಸಚಿವರಿಗೆ ಮತ್ತು ಇಲ್ಲಿ ಯಾರು ಅಧಿಕಾರಿ ಇದ್ದಾರಲ್ಲ, ಬೇಜವಾಬ್ದಾರಿ ಅಧಿಕಾರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಸಹ ಶೇರ್ ಮಾಡಿ. ಇಲ್ಲಿ ಎಲ್ಲರಿಗೂ ಗೊತ್ತಿದೆ ಇದು ಸಮಸ್ಯೆ ಇದೆ ಅಂತೇಳಿ. ಇಲ್ಲಿ ಸತ್ತ ಮೇಲೆ ನೀವು ತಂದು ಅವನಿಗೆ ಚೆಕ್ ಕೊಟ್ಟರೆ ಅವನ ಜೀವ ವಾಪಸ್ ಬರುವುದಿಲ್ಲ. ಸಾಯಕ್ಕಿಂತ ಮೊದಲು, ಕೈ ಕಾಲು ಮುರಿದುಕೊಂಡ ಮೊದಲು ಈ ಡ್ರೈನೇಜನ್ನು ಮುಚ್ಚಿ ಸಾರ್ವಜನಿಕರ ಕೈ ಕಾಲು ಮುರಿಯೋದಾಗಿರ್ಬೋದು, ಜೀವ ಹೋಗಿರೋದಾಗಿರ್ಬೋದು, ಉಳಿಸುವಂಥ ಕೆಲಸ ಇವತ್ತು ಅಧಿಕಾರಿಗಳು, ಜನಪ್ರತಿನಿಧಿಗಳು ಮಾಡಬೇಕು ನೋಡಿ. ಬೇರೆ ಜಿಲ್ಲೆಗಳಿಂದ ಬಂದವರು ಇವತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಿ. ಬೇರೆ ಬೇರೆ ಕಾರ್ಯಕ್ರಮ ನಡ್ತಾ ಇದ್ದಾವೆ ಇಲ್ಲಿ. ಎಷ್ಟೋ ಜನ ಇಲ್ಲಿ ನಾನು ಹಲವು ಬಾರಿ ನೋಡಿದ್ದೇನೆ. ಆದರೆ ಸಮಯ ಸಿಕ್ಕಿರಲಿಲ್ಲ ಮಾಡೋಕ್ಕೆ. ಇವತ್ತು ಸಮಯ ಸಿಕ್ಕಿದೆ. ಈ ಒಂದು ವಿಡಿಯೋನು ಮಾಡ್ತಾಯಿದ್ದೇನೆ, ಈ ಸುದ್ದಿಯನ್ನು ಬಿತ್ತರಿಸ್ತಿದ್ದೇನೆ ಯಾದಗಿರಿನಲ್ಲಿ. ದಯಮಾಡಿ ತಕ್ಷಣ ಇದು ಮುಚ್ಚುವಂಥದ್ದು ಆಗಬೇಕು ಮತ್ತು ಯಾವುದೇ ಪ್ರಾಣಹಾನಿ ಆಗಬಾರ್ದು. ನಾಳೆ ಪ್ರಾಣಹಾನಿ ಆದರೆ ಇಲ್ಲಿನ ಅಧಿಕಾರಿ, ಬೇಜವಾಬ್ದಾರಿ ಅಧಿಕಾರಿ ಜವಾಬ್ದಾರ ಇಲ್ಲಿನ ಜನಪ್ರತಿನಿಧಿಗಳು ಜವಾಬ್ದಾರ ಆಗ್ತಾರೆ. ಯಾಕಂತಂದರೆ ಜನಪ್ರತಿನಿಧಿಗಳು ಸಹ ಪ್ರತಿ ವರ್ಷ ಬರ್ತಾರೆ ಇಲ್ಲಿ. ಎಲ್ಲರೂ ಬರ್ತಾರೆ ಹೋಗ್ತಾರೆ. ಆದರೆ ಇವರ ಕಣ್ಣಿಗೆ ಕಂಡರೂ ಸಹ ಕುರುಡರ ಹತ್ರ ಹೋಗ್ತಾರೆ. ಕಣ್ಣೇ ಇಲ್ಲ ಇವರಿಗೆ ಜನಪ್ರತಿನಿಧಿಗಳು. ಆ ಥರ ಇವತ್ತು ಇದೆ ನಮ್ಮ ಪರಿಸ್ಥಿತಿ ನೋಡಿ. ನೋಡಿ ಹೇಗಿದೆ ಇಲ್ಲಿ ಡ್ರೈನೇಜ್. ಡ್ರೈನೇಜ್ ಒಂದು ಕಾಣ್ತಾ ಇಲ್ಲ ಇಲ್ಲಿ. ರಸ್ತೆ ಕಡಿಮೆ, ಡ್ರೈನೇಜ್ ಜಾಸ್ತಿ ಇದೆ.